ರಾಜಧಾನಿ ಬೆಂಗಳೂರಲ್ಲಿ ದಿನದಿನಕ್ಕೂ ಸಿಲಿಂಡರ್ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಕೇವಲ ಹೋಟೆಲ್ಗಳಲ್ಲಿ ಪಿಜಿಗಳಲ್ಲಿ ಮಾತ್ರ ಅಲ್ಲ, ಸಿಲಿಂಡರ್ ಅಭಾವದ ಬಿಸಿ ಈಗ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ಕೆಜಿ ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಸಮಯಕ್ಕೆ ಈ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟವನ್ನ ವಿತರಣೆ ಮಾಡಬೇಕಾಗಿತ್ತು, ಆದ್ರೆ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡುವಂತ ಕೆಲಸ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಮೊನ್ನೆ ಇರುವಂತದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಉಪಹಾರವನ್ನ ನೀಡಲಾಗ್ತಾ ಇತ್ತು ಬೆಳಗಿನ ಜಾವ. ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಇಂದಿರಾ ಕ್ಯಾಂಟೀನ್ ಅನ್ನ ಬಂದ್ ಮಾಡುವಂತ ಸ್ಥಿತಿ ಬಂದಿದೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಅವೈಲಬಿಲಿಟಿ ಇಲ್ಲದ ಕಾರಣ ಅವರು ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ. ಹೀಗಾಗಿ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಇರ್ಬೋದು, ಗೇಟ್ಗೆನೆ ಬೀಗವನ್ನ ಹಾಕಿ ಬಂದ್ ಮಾಡಲಾಗಿದೆ. ಕೆಲವೊಂದಿಷ್ಟು ಗ್ರಾಹಕರು ಮಧ್ಯಾಹ್ನದ ಊಟಕ್ಕೆ ಬಂದು ಈ ಗೇಟ್ ನ ನೋಡ್ಕೊಂಡು ವಾಪಸ್ ಆಗ್ತಾ ಇರುವಂತದ್ದು. ಅಂದ್ರೆ ಇಂದಿರಾ ಕ್ಯಾಂಟೀನ್ ಅಂದ್ರೆ ಒಂದ್ ರೀತಿ ಕಡಿಮೆ ಹಣದಲ್ಲಿ ಒಂದು ಕ್ವಾಲಿಟಿ ಫುಡ್ ಸಿಗುವಂತಹ ಒಂದು ಜಾಗ ಅನ್ನುವಂತ ಹೆಸರನ್ನ ಪಡ್ಕೊಂಡಿತ್ತು. ಹೀಗಾಗಿ ಸಾಕಷ್ಟು ಜನ ಇಲ್ಲಿಗೆ ಬಂದು ಊಟ ಮಾಡ್ತಾ ಇದ್ರು. ವೃದ್ಧರು, ಸ್ಟೂಡೆಂಟ್ಗಳು ಇಲ್ಲಿ ಬಂದು ಊಟ ಮಾಡ್ತಾ ಇದ್ರು. ಆದ್ರೆ ಸಿಲಿಂಡರ್ ಅಭಾವದ ಬಿಸಿಯಿಂದ ಈಗ ಈ ಇಂದಿರಾ ಕ್ಯಾಂಟೀನ್ ಬಾಗಿಲನ್ನ ಬಂದ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.